ಚನ್ನಪಟ್ಟಣದಲ್ಲಿ ಜರುಗಲಿದೆ ಒಂದು ಅತ್ಯುತ್ತಮ ಶಿಕ್ಷಣ ಸಂಜೀವಿನಿ ಎಂಬ ಕಾರ್ಯಕ್ರಮ. ಚನ್ನಪಟ್ಟಣ ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ದಿನಾಂಕ 23/6/2026 ಮಂಗಳವಾರ ಸಮಯ ಬೆಳಿಗ್ಗೆ 10 ಗಂಟೆಗೆ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಚನ್ನಪಟ್ಟಣ ತಾಲೂಕಿನ ಹನುಮಾಪುರದೊಡ್ಡಿ ಗ್ರಾಮದ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನ HM ನಾಗೇಶ್ ಅವರು ಹಮ್ಮಿಕೊಂಡಿದ್ದಾರೆ. ಇದರ ವಿಶೇಷತೆ ಏನು ಗೊತ್ತಾ? ತಾಲೂಕಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ 1ನೇ ತರಗತಿಯಿಂದ ದ್ವಿತೀಯ PUC ವರೆಗೆ 18,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್, ಪುಸ್ತಕ ಮತ್ತಿತರ ಲೇಖನ ಸಾಮಗ್ರಿಗಳ ವಿತರಣಾ ಸಮಾರಂಭ ಕೈಗೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಅಂದು ಆಗಮಿಸಲಿದ್ದಾರೆ ಚುಂಚನಗಿರಿ ಪೀಠಾಧ್ಯಕ್ಷರಾದಂತಹ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು, ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಂಜಾವಧೂತ ಮಹಾಸ್ವಾಮೀಜಿಯವರು, ಅನ್ನದಾನೇಶ್ವರನಾಥ ಸ್ವಾಮೀಜಿಯವರು, ಗೌಡಗೆರೆ ಚಾಮುಂಡೇಶ್ವರಿ ಪುಣ್ಯಕ್ಷೇತ್ರದ ಮಲ್ಲೇಶ್ ಗುರುಜಿಯವರು. ಇದರ ಕಾರ್ಯಕ್ರಮದ ಉದ್ಘಾಟನೆಯನ್ನು HD ಕುಮಾರಸ್ವಾಮಿ ಅವರು, ಉಕ್ಕು ಮತ್ತು ಭಾರೀ ಕೈಗಾರಿಕಾ ಸಚಿವರು, ಅಧ್ಯಕ್ಷತೆಯನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ CP ಯೋಗೇಶ್ವರ್ ಅವರು, ಬ್ಯಾಗ್ ಮತ್ತು ಪುಸ್ತಕ ವಿತರಣೆಯನ್ನು ಸಂಸದರಾದಂತಹ ಡಾಕ್ಟರ್ CN ಮಂಜುನಾಥ್, ಇದರ ಸಂಪೂರ್ಣ ನೇತೃತ್ವವನ್ನು HM ನಾಗೇಶ್ ಮತ್ತು ಅವರ ಧರ್ಮಪತ್ನಿ KL ಶೀಲಾ ನಾಗೇಶ್ ಅಂದರೆ ಅಧ್ಯಕ್ಷರು, ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಇವರು ವಹಿಸಿಕೊಂಡಿದ್ದರೆ ಪ್ರತಿಭಾ ಪುರಸ್ಕಾರವನ್ನು ವಿತರಣೆ ಮಾಡಲು ಬರಲಿದ್ದಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ತೇಜಸ್ವಿ ಸೂರ್ಯರವರು. ಇನ್ನು ಮುಖ್ಯ ಅತಿಥಿಗಳಾಗಿ ಹಲವಾರು ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಪಕ್ಷಾತೀತ, ಧರ್ಮಾತೀತ, ಜಾತ್ಯತೀತವಾಗಿರುವಂತಹ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯಾವುದೇ ರಾಜಕೀಯ ದುರುದ್ದೇಶವಿಲ್ಲ ಎಂದು ಅವರು ಹೇಳಿದ್ದಾರೆ. ಆದರೂ ಸಹ ಎಲ್ಲ ಒಂದು ಕಡೆ ಅವರು ರಾಜಕೀಯದ ಹಿನ್ನೆಲೆಯಲ್ಲಿ ಮಾಡ್ತಾ ಇರ್ಬೋದು. ಬಹಳ ಒಳ್ಳೆಯ ಕೆಲಸ. ಇಂತಹ ಸಮಾಜ ಸೇವೆಯ, ಅದರಲ್ಲೂ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಸೇವೆಯನ್ನು ಮಾಡ್ತಾ ಇರುವಂಥವರು ರಾಜಕೀಯಕ್ಕೆ ಬಂದರೆ ಮತ್ತಷ್ಟು ಉತ್ತಮ ಎನ್ನುವುದು ನಮ್ಮ ಕರ್ನಾಟಕ ಟೈಮ್ಸ್ನ ಆಶಯ. ಇದರ ಜೊತೆಗೆ ಈಗಾಗಲೇ ಅವರು ಚಾಮುಂಡೇಶ್ವರಿ ಗೌಡಗೆರೆ ಕ್ಷೇತ್ರದಲ್ಲಿ 1ರಿಂದ 10ನೇ ತರಗತಿ ಮಕ್ಕಳಿಗೆ ಲೇಖನ ಸಾಮಗ್ರಿಯನ್ನು ಈಗಾಗಲೇ ವಿತರಣೆ ಮಾಡಿದ್ದಾರೆ. ರೈತರಿಗೆ ಉಚಿತ ತೆಂಗಿನ ಸಸಿಯನ್ನು ವಿತರಣೆ ಮಾಡಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಶುದ್ಧ ಘಟಕವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಕಸ್ತೂರ್ಬಾ ಅಂದರೆ ಚಕ್ಕೆರೆ ಗ್ರಾಮದಲ್ಲಿರುವಂತಹ ಕಸ್ತೂರ್ಬಾ ಗಾಂಧಿ ಬಾಲಕಿಯರ ವಸತಿ ನಿಲಯಕ್ಕೆ ಮಕ್ಕಳಿಗೆ ಹಾಸಿಗೆಯನ್ನು ನೀಡಿದ್ದಾರೆ. ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೂ ಉತ್ತಮವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಗಣ್ಯರು ಮಾತನಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಹೇಗೆಲ್ಲ ನಡೆಸ್ತೀವಿ ನಾವು, ಯಾರೆಲ್ಲ ಬರ್ತಾರೆ ಅಂತೇಳಿ ಆ ಡೀಟೇಲ್ಸ್ ನಿಮ್ಮ ಮುಂದೆ ವೀಕ್ಷಿಸಿ. 2-3 ವರ್ಷಗಳಿಂದ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ, ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ. ಈ ಬಾರಿ ವಿಶೇಷವಾಗಿ ತಾಲೂಕಿನ 18,000 ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಏನು ನೋಟ್ಬುಕ್ ಇರ್ಬೋದು, ಪೆನ್ನು, ಪೆನ್ಸಿಲು, ಜಾಮೆಟ್ರಿ ಬಾಕ್ಸ್ ಇರ್ಬೋದು, ಇನ್ನಿತರ ಎಲ್ಲ ಸಲಕರಣೆಗಳನ್ನು ನೀಡಲಿಕ್ಕೆ ನಮ್ಮ ನಾಗೇಶ್ ಅವರು ಮುಂದಾಗಿದ್ದಾರೆ. ಇದೇ 23ನೇ ತಾರೀಕು ನಮ್ಮ ಸ್ವಾಮೀಜಿಗಳಾದಂಥ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವ ಜೊತೆಗೆ ನಂಜಾವಧೂತ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಭೆಯನ್ನು ನಾವು ಮಾಡ್ತಾಯಿದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಟೌನ್ನ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು 4-4.5 ಸಾವಿರ ವಿದ್ಯಾರ್ಥಿಗಳನ್ನ ಕರೆಸಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ಕಾರ್ಯಾಗಾರವನ್ನು ಇಟ್ಕೊಳ್ಳೋದ್ರ ಜೊತೆಗೆ ಆ ವಿದ್ಯಾರ್ಥಿಗಳು ಯಾವ ರೀತಿ ಸಮಾಜದಲ್ಲಿರಬೇಕು, ಯಾವ ರೀತಿ ವಿದ್ಯಾಭ್ಯಾಸವನ್ನು ಮಾಡಬೇಕು, ಆ ನಿಟ್ಟಿನಲ್ಲಿ ಒಂದು ಶೈಕ್ಷಣಿಕ ಕಾರ್ಯಾಗಾರವನ್ನು ಕೂಡ ನಾವು ಮಾಡಿಸ್ತಾ ಇದ್ದೀವಿ. ಕಳೆದ ವರ್ಷ ಚನ್ನಪಟ್ಟಣ ತಾಲೂಕಿನಲ್ಲಿ 33 ಶಾಲಾ ಮುಖ್ಯೋಪಾಧ್ಯಾಯರಿಗೆ 100% ಫಲಿತಾಂಶ ಪಡೆದಂಥ ಮುಖ್ಯೋಪಾಧ್ಯಾಯರಿಗೆ ವಿಶೇಷ ಸನ್ಮಾನವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಜೊತೆಗೆ ಏನು ಮರಿಗೌಡ ಟ್ರಸ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದೆಯೋ, ಈ ಟ್ರಸ್ಟ್ಗೆ ನಮ್ಮ ಸರ್ಕಾರಿ ನೌಕರರ ಸಂಘ ಇರ್ಬೋದು, ನಮ್ಮ ಸಾಹಿತ್ಯ ಪರಿಷತ್ ಇರ್ಬೋದು, ವಿವಿಧ ಸಂಘಟನೆಗಳು ಕೂಡ ಜೊತೆಗೂಡಿ ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ. ಯಾಕೆ ಅಂತಂದರೆ 18,000 ವಿದ್ಯಾರ್ಥಿಗಳಿಗೆ ಇಡೀ ಚನ್ನಪಟ್ಟಣ ತಾಲೂಕು ಇದುವರೆಗೂ ಯಾರೂ ಕೊಟ್ಟಿಲ್ಲ. ಬಹುಶಃ ಮೋಸ್ಟ್ಲಿ ರಾಜ್ಯದಲ್ಲಿ ಯಾರೂ ಕೊಟ್ಟಿಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ಇದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ನಡೆಸ್ಕೊಂಡು ಬರಲಿ ಅಂತ ನಾನು ನಾಗೇಶ್ ಅವರಲ್ಲಿ ಕೋರ್ಕೊಳ್ತೀನಿ. ಜೊತೆಗೆ ವಿಶೇಷವಾಗಿ ತಾಲೂಕಿನ 11 ಜನ ವಿದ್ಯಾರ್ಥಿಗಳಿಗೆ ಈ ಬಾರಿ SLCಯಲ್ಲಿ ಟಾಪರ್ಸ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ತಲಾ 10,000 ರೂಪಾಯಿ ನಗದು ಬಹುಮಾನವನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಈ ಟ್ರಸ್ಟ್ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಏನಿದೆಯೋ ಮುಂದಿನ ದಿನಗಳಲ್ಲೂ ಕೂಡ ವಿಶೇಷವಾಗಿ ಶೈಕ್ಷಣಿಕವಾಗಿರ್ಬೋದು, ವೈದ್ಯಕೀಯ ಇರ್ಬೋದು,
ಈ ಸೇವೆಗಳನ್ನು ಮಾಡಲಿಕ್ಕೆ ಅವರು ಮನಸ್ಸು ಮಾಡ್ತಾ ಇದ್ದಾರೆ. ಈ ಬಾರಿ SLC ವಿದ್ಯಾರ್ಥಿಗಳಿಗೆ ಏನು ಕೊಡ್ತಾ ಇದ್ದಾರೋ ಪ್ರತಿಭಾ ಪುರಸ್ಕಾರವನ್ನು, ಜೊತೆಗೆ 1ನೇ ತರಗತಿಯಿಂದ PUCವರೆಗೆ ನಾವು 18,000 ಜನ ಏನು ಚನ್ನಪಟ್ಟಣ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಿ, ಅವತ್ತು ಸಾಂಕೇತಿಕವಾಗಿ ಅಂದರೆ ಚನ್ನಪಟ್ಟಣದಲ್ಲಿ ಒಂದು ಸಣ್ಣ ಪ್ರೋಗ್ರಾಮ್ ಥರ ಮಾಡಿ, ಅಂದರೆ ಮಕ್ಳುಗಳಿಗೆ ಅನುಕೂಲ ಆಗಲಿ, ಅಂದರೆ ಸ್ವಾಮೀಜಿಯಿಂದ ಒಂದು ಹಿತವಚನ ಕೊಟ್ಟವ್ರಿಗೆ ಒಂದು ಶೈಕ್ಷಣಿಕ ತರಬೇತಿಯನ್ನು ನೀಡಿ ಅವ್ರಿಗೆ ಅಟ್ಲೀಸ್ಟ್ ಅವರು ಯಾವ ಥರ ಪೋಷಕರು ಇರಬೇಕು, ಶಿಕ್ಷಕರು ಯಾವ ಥರ ನಡ್ಕೊಳ್ಬೇಕು ಅನ್ನೋ ಒನ್ ಅವರ್ ಅವರಿಗೆ ಒಂದು ತರಬೇತಿಯನ್ನು ನೀಡಿ ಸ್ವಾಮೀಜಿಯವ್ರ ಕಡೆಯಿಂದ ಒಂದು ಆಶೀರ್ವಚನವನ್ನು ಅವ್ರಿಗೆ ಮಕ್ಕಳಿಗೆ ಮಾಡಿಸಿ, ಅವತ್ತಿನ ದಿನ ಒಂದು 4,500 ಮಕ್ಕಳಿಗೆ ಉಚಿತ ನೋಟ್ಬುಕ್ಕು ಮತ್ತು ಬುಕ್ಕು ಪೆನ್ಸಿಲ್ಸ್ ವಿತರಣೆ ಮಾಡ್ತಾಯಿದ್ದೀವಿ. ನಮ್ಮ ಮರಿಗೌಡ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ HM ನಾಗೇಶ್ವರ ಅವ್ರಿಗೆ ನಾವು ಏನು ಪಕ್ಷಾತೀತ ಕಾರ್ಯಕ್ರಮ ಮಾಡ್ತಾವ್ರೆ, ನಮ್ಮ ಪಕ್ಷದಿಂದ ಕೂಡ ನಾವು ಪೂರ್ತಿ ಅವ್ರಿಗೆ ಸಂಪೂರ್ಣ ಸಪೋರ್ಟ್ ಮಾಡ್ತಾಯಿದ್ದೇವೆ. ಅವತ್ತು ನಮ್ಮ ರಾಜ್ಯಾಧ್ಯಕ್ಷರಂತ HD ಕುಮಾರಸ್ವಾಮಿ ಅವರು, ಯುವ ಅಧ್ಯಕ್ಷರಂತ ನಿಖಿಲ್ ಅಣ್ಣವರು ಎಲ್ಲರೂ ಕೂಡ ಅವತ್ತು ಭಾಗವಹಿಸ್ತಾ ಇದ್ದಾರೆ. ನಮ್ಮ ತಾಲೂಕಲ್ಲೇ ಏನು ಪಕ್ಷಾತೀತ ಎಲ್ಲರೂ ಭಾಗವಹಿಸ್ತಾವ್ರೆ, ಅದೇ ಥರ ನಮ್ಮ JDS ಪಕ್ಷದಿಂದ ಕೂಡ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿ ಅವರೇನು ಕೆಲಸ ಸಮಾಜ ಸೇವೆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಉತ್ತೇಜನ ನೀಡಿ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಾಗಿ ಸಮಾಜ ಸೇವೆಯನ್ನು ಮಾಡಲಿ ಅಂತ ಆ ಭಗವಂತನಲ್ಲಿ ಹಾರೈಸ್ತಾ ನಾವು ಕೂಡ ಸಂಪೂರ್ಣ ಬೆಂಬಲವನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.